ಮನೆ ದೇವರು ಮೊನ್ನೆ ಅಧಿವೇಶನದಲ್ಲಿ ನಮ್ಮ ತೆಂಗಿನಕಾಯಿಯವರು ಮಹೇಶ್ ತೆಂಗಿನಕಾಯಿಯವರು ಇಡೀ ರಾಜ್ಯದಲ್ಲಿ 5,000 ಕೋಟಿ ಬಡವರಿಗೆ ಸೇರ್ಬೇಕಾಗಿದ್ದ ಗೃಹಲಕ್ಷ್ಮಿ ಹಣನ ಪತ್ತೆ ಮಾಡಿದ್ರು. ಕೊಟ್ರ ಇಲ್ಲ. ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚು ಹಣ ಹೋಗ್ಬೇಕಾಗಿತ್ತು, ಕೊಡ್ಲಿಲ್ಲ. ಹಣ ಎಲ್ಲೋಯ್ತು ಅಂದ್ರೆ ಹುಡುಕ್ತಾ ಇದ್ದೀನಿ ಅಂತಾರೆ. 5,000 ಕೋಟಿ ಬಡವರಿಗೆ ಸೇರ್ಬೇಕು. 1,26,000 ತಾಯಂದಿರಿಗೆ ಸೇರ್ಬೇಕಾಯ್ತು ಹಣ. 1,26,00,000 ತಾಯಂದಿರಿಗೆ ಸೇರ್ಬೇಕಾಯ್ತು. ನಿಮ್ಮ ಹತ್ರ ಕೊಡಕ್ಕಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಸಾಲ ಸರ್ಕಾರ, ಸಾಲಗ ಸರ್ಕಾರ. ಸಾಲ ಮಾಡಿ ತುಪ್ಪ ತಿನ್ನು ಅಂತಾರಲ್ಲ, ಹಂಗೆ ಚಂದ ತುಪ್ಪ ತಿಂದು ಕರಪ್ಷನ್ ಮಾಡಿ ಲೂಟಿ ಹೊಡೆದು ಹೋಗುವಂಥ ಸರ್ಕಾರ ಇದೆ. ಇವತ್ತು ನಾವು ಭಾಳ ಭರವಸೆ ಇಟ್ಕೊಂಡು ಬಂದಿದ್ರಿ. ಇಡೀ ರಾಜ್ಯದ ಉತ್ತರ ಕರ್ನಾಟಕದ ಜನ ಭಾಳ ಭರವಸೆ ಇಟ್ಕೊಂಡು ಬಂದಿದ್ರು. ಏನೋ ಒಂದು ಒಳ್ಳೆ ಕಾರ್ಯ ಇವತ್ತಾಗುತ್ತೆ. ಎಲ್ಲರೂ ಮುಖ್ಯಮಂತ್ರಿ ಇಲ್ಲಿ ಬಂದು ಕಾಲಿಟ್ಟಿದ್ದಾರೆ, ಏನೋ ಒಳ್ಳೇದಾಗ್ತೈತೆ ಅಂದರೆ ಎಲ್ಲ ಕೆಟ್ಟದ್ದೇ ಆಗಿರೋದು, ಎಲ್ಲ ಕೆಟ್ಟದ್ದೇ. ಈ ಅಧಿವೇಶನದಲ್ಲಿ ಸರ್ಕಾರದಲ್ಲಿ ಒಗ್ಗಟ್ಟಿಲ್ಲ. ಬರೀ ಡಿನ್ನರ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾರ್ಟಿಗಳೇ ಆಗೋಯ್ತು. ಯಾವ ಮಂತ್ರಿನೂ ಕರೆಕ್ಟಾಗಿಲ್ಲ. ಇವತ್ತು ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಅಂದರೆ ಮುಖ್ಯಮಂತ್ರಿ ಗೌರವ ಕೊಡ್ಬೇಕಾಯ್ತಲ್ಲ. ಇವರಲ್ಲಿ ಗೊಂದಲ ಇಲ್ಲ ಅಂತ ಹೇಳಿದ್ರೆ, ಇವರಲ್ಲಿ ಒಡಕಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಗೌರವ ಕೊಡ್ಬೇಕಾಯ್ತಲ್ಲ. ಮುಖ್ಯಮಂತ್ರಿ ಭಾಷಣ ಮಾಡಿದಾಗ ನಾನು ಕೌಂಟ್ ಮಾಡಿದ್ದೀನಿ, 6 ಜನ ಮಂತ್ರಿಗಳಿದ್ರು. 6 ಜನ, 30 ಜನದಲ್ಲಿ 6 ಜನ ಅಂದ್ರೆ ಇನ್ನು ಉಳಿದವರೆಷ್ಟು? 24. 24 ಜನ ಮಂತ್ರಿಗಳು. ಆಯ್ತು, MLC ಎಲ್ಲ MLC ಹತ್ರ ಒಂದು 5 ಜನ ಹೋದ್ರು ಅಂತ ಇಟ್ಕೊಳ್ಳಿ. ಮೇಲ್ಮನೆಗೆ ಶಾಸಕರು ಇಲ್ಲ, 50% ಇಲ್ಲ ಶಾಸಕರು, ಕಾಂಗ್ರೆಸ್ ಶಾಸಕರು. ಮಂತ್ರಿಗಳು ಇಲ್ಲ. ನಾನು ಆಮೇಲೆ ಹುಡುಕಾದೆ, 7ಕ್ಕೆ ಹೋಯ್ತು, ಆಮೇಲೆ ತಿರುಗಿ ಮತ್ತೆ 5ಕ್ಕೆ ಬಂತು ವಾಪಸ್. ಅಂದ್ರೆ ಒಬ್ಬ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಅವ್ರದೇ ಪಕ್ಷ ಇದು, ಮಾತಾಡ್ತಾರೆ ಅಂದ್ರೆ ಉಪಮುಖ್ಯಮಂತ್ರಿನೂ ಪತ್ತ ಇಲ್ಲ, ಮಂತ್ರಿನೂ ಪಕ್ಕ ಇಲ್ಲ. ನಾವು ಒಡಕಿಲ್ಲ, ಒಗ್ಗಟ್ಟಾಗಿದ್ದೀರಿ. ಒಗ್ಗಟ್ಟು ನಾನೇ 5 ವರ್ಷ ಆಯ್ತು, ಎಲ್ಲಿದೆ? ಗ್ಯಾರಂಟಿನೇ ಇಲ್ಲ. ಈ ಸರ್ಕಾರ ಗ್ಯಾರಂಟಿ ಇಲ್ಲದೆ ಇರೋಂಥ ಸರ್ಕಾರ. ಮುಖ್ಯಮಂತ್ರಿ ಉತ್ತರ ಕರ್ನಾಟಕಕ್ಕೆ ಗ್ಯಾರಂಟಿ ಚೊಂಬನ್ನ ಕೊಟ್ಟಂತ ಸರ್ಕಾರ ಇದು. ಇದು ದ್ರೋಹ ಬಗ್ದಿದೆ. ಇದು ದ್ರೋಹದ ಸರ್ಕಾರ. ಇದರಿಂದ ನಿರಾಸೆ ಆಗಿದೆ. ಇವತ್ತು ಮುಖ್ಯಮಂತ್ರಿ ಅಟ್ಟರ್ ಫೇಲ್ಯೂರ್ ಆಗಿದೆ.